ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪೆಟ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜವಳಗೇರ ಹೆಚ್ಚುವರಿ ಭೂಮಿ ಹಂಚಿಕೆ ಮಾಡದ ಭೂ ನ್ಯಾಯಮಂಡಳಿ. 41 ವರ್ಷದಿಂದ ಪ್ರಕರಣ ವಿಚಾರಣೆ ಬಾಕಿ. ಶೀಘ್ರದಲ್ಲಿ ಸಿಎಂ ಬಳಿ ನಿಯೋಗ. ಆರ್ ಮನ್ಸಯ್ಯ. ಕಾಡು ಕುರುಬ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಸಹಾಯಕ ಆಯುಕ್ತರು ರಘುವೀರ್ ನಾಯಕ್. ಜೀತ ಪದ್ಧತಿ ನಿರ್ಮೂಲನೆ, ಎಲ್ಲಾ ಹಂತದ ಅಧಿಕಾರಿಗಳು ಜನರ ಸಹಕಾರ ಅಗತ್ಯ. ನ್ಯಾಯಾಧೀಶ ಸಾತ್ವಿಕ್. ವಾರ್ಡ್ ನಂಬರ್ 2ರಲ್ಲಿ ಗಾರ್ಡನ್ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಸದಸ್ಯ ಜಯಣ್ಣ ಚಾಲನೆ. ಸಿಂಧನೂರಿನ ಹಿರಿಯ ಪತ್ರಕರ್ತ ಶರಣು ಹಿರೇಮಠ್ ನಿಧನ ಪ್ರಯುಕ್ತ ಶ್ರದ್ಧಾಂಜಲಿ ಸಭೆ. ಸದರ್ ಬಜೆಟ್ ಠಾಣೆಯಲ್ಲಿ ಶಾಂತಿ ಸಭೆ. ಯುಗಾದಿ ರಂಜಾನ್ ಸೌಹಾರ್ದ ಆಚರಣೆಗೆ ಸಹಕರಿಸಲು ASP ಹರೀಶ್ ಮನವಿ. ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಮಣ್ಣು ಕುಸಿತ, ಕಾರ್ಮಿಕರಿಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಉಳುವವನೇ ಭೂಮಿ ಒಡೆಯ, ಭೂ ಸುಧಾರಣೆ ಜಾರಿ ಮಾಡಿದ್ದೇ ಕಾಂಗ್ರೆಸ್ ಎಂದು ಹೇಳುವ ನಾಯಕರುಗಳು ಕಳೆದ 45 ವರ್ಷಗಳಿಂದ ಜವಳಗೇರದ ಹೆಚ್ಚುವರಿ ಭೂಮಿಯನ್ನು ಹಂಚಿಕೆ ಮಾಡಲು ಭೂ ನ್ಯಾಯಮಂಡಳಿ ಮುಂದಾಗದೇ ಇರುವುದು ಕಳವಳಕಾರಿಯಾಗಿದ್ದು, ಕೂಡಲೇ ಕ್ರಮಕ್ಕೆ ಮತ್ತೊಮ್ಮೆ ಹೋರಾಟದೊಂದಿಗೆ ಸಿಎಂ ಬಳಿ ನಿಯೋಗ ತೆರಳಲು ನಿರ್ಧರಿಸಲಾಗಿದೆ ಎಂದು CPI ML ರಿಜಿಸ್ಟ್ರಾರ್ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಹೇಳಿದರು. ಉಳುವವನೇ ಭೂಮಿ ಒಡೆಯ, ಭೂ ಸುಧಾರಣೆ ಜಾರಿ ಮಾಡಿದೆ ಕಾಂಗ್ರೆಸ್ ಎಂದು ಹೇಳುವ ನಾಯಕರುಗಳು ಕಳೆದ 45 ವರ್ಷಗಳಿಂದ ಜವಳಗೇರದ ಹೆಚ್ಚುವರಿ ಭೂಮಿಯನ್ನು ಹಂಚಿಕೆ ಮಾಡಲು ಭೂ ನ್ಯಾಯಮಂಡಳಿ ಮುಂದಾಗದೇ ಇರುವುದು ಕಳವಳಕಾರಿಯಾಗಿದ್ದು, ಕೂಡಲೇ ಕ್ರಮಕ್ಕೆ ಮತ್ತೊಮ್ಮೆ ಹೋರಾಟದೊಂದಿಗೆ ಸಿಎಂ ಬಳಿ ನಿಯೋಗ ತೆರಳಲು ನಿರ್ಧರಿಸಲಾಗಿದೆ ಎಂದು CPI-ML ರಿಜಿಸ್ಟ್ರಾರ್ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜವಳಗೇರದ ಸಿದ್ದಲಿಂಗಮ್ಮ ಗಂಡ ವೆಂಕಟರಾವ್ ಸೇರಿ 1064 ಎಕರೆ ಭೂಮಿ ಹೆಚ್ಚುವರಿಯಂತೆ 1981ರಲ್ಲಿಯೇ ಘೋಷಿಸಲಾಗಿದೆ. ಸಿದ್ದಲಿಂಗ ಅಮ್ಮ ಅವರಿಗೆ ಮಕ್ಕಳೇ ಇಲ್ಲ, ವಾರಸುದಾರರು ಇಲ್ಲದೆ ಇದ್ದರೂ ರುದ್ರಭೂಪಾಲ ನಾಡಗೌಡ, ವೆಂಕಟರಾವ್ ನಾಡಗೌಡ ಹಾಗೂ ರಾಜಶೇಖರ್ ನಾಡಗೌಡ ಇವರು ಅಕ್ರಮವಾಗಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಆಸ್ತಿ ವರ್ಗಾವಣೆ ಮಾಡಿಸಲಾಗಿದೆ. ಹೆಚ್ಚುವರಿ ಭೂಮಿಯನ್ನು ಹಂಚಿಕೆ ಮಾಡಲು ಒತ್ತಾಯಿಸಿ ಅನೇಕ ಹಂತದ ಹೋರಾಟ ನಡೆಸಿದರೂ ಕಂದಾಯ ಇಲಾಖೆ ಮಾತ್ರ ಯಾವ ಕ್ರಮಕ್ಕೂ ಮುಂದಾಗಲೇ ಇಲ್ಲ. 1981ರಲ್ಲಿ ಸಿದ್ದಲಿಂಗಮ್ಮನ ವಾರಸುದಾರರೆಂದು ಹೇಳಿಕೊಂಡವರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇಡಿ ಪ್ರಕರಣವನ್ನು ಮರು ವಿಚಾರಣೆ ನಡೆಸುವಂತೆ ಹೈಕೋರ್ಟ್ ಆದೇಶಿಸಿದೆ. ಆದರೆ 1981ರಿಂದ 2025ರವರೆಗೆ 44 ವರ್ಷಗಳು ಕಳೆದರೂ ಭೂ ನ್ಯಾಯಮಂಡಳಿ ಪ್ರಕರಣ ವಿಚಾರಣೆಗೆ ನಡೆಸದೇ ಇರುವುದು ಸೂಜಿಗದೊಂದಿಗೆ ವಿಚಿತ್ರವಾದ ಪ್ರಕರಣವಾಗಿದೆ ಎಂದರು. ಅನೇಕ ದಿನಗಳಿಂದ ಭೂ ನ್ಯಾಯಮಂಡಳಿಯೇ ರಚಿಸಿರಲಿಲ್ಲ. ಸಿಂಧನೂರಿಗೆ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗಿತ್ತು. ಭೂ ನ್ಯಾಯಮಂಡಳಿ ರಚಿಸಿ ಪ್ರಕರಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಭೂ ನ್ಯಾಯಮಂಡಳಿ ರಚನೆಯಾಗಿ 4 ಸಭೆಗಳಾಗಿವೆ. ಜವಳಗೇರ ಪ್ರಕರಣ ಮಾತ್ರ ಕೈಗೆತ್ತಿಕೊಂಡಿಲ್ಲ. ಸಿಂಧನೂರು ಶಾಸಕ ಅಂಪನಗೌಡ ಬಾದರ್ಲಿ ಅವರಿಗೂ ಮನವಿ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಭೂ ಸುಧಾರಣೆ ತಂದಿರುವುದಾಗಿಯೂ ದೇವರಾಜು ಅರಸು ಅವರ ಉಳುವವನೇ ಭೂ ಒಡೆಯ ಜಾರಿಗೊಳಿಸುವುದಾಗಿ ಹೇಳುತ್ತಿದೆ. ಆದರೆ ಹೆಚ್ಚುವರಿ ಭೂಮಿ ಹಂಚಲು ಮಾತ್ರ ಸಿದ್ಧರಿಲ್ಲ. ಏಪ್ರಿಲ್ ಮೊದಲ ವಾರದಲ್ಲಿ ಸಿಎಂ ಬಳಿಗೆ ನಿಯೋಗ ತೆರಳಿ ಮನವಿ ನೀಡಲಾಗುತ್ತದೆ. ಸ್ಪಂದಿಸದೆ ಹೋದಲ್ಲಿ ಮತ್ತೊಂದು ಭೂ ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದರು. 6 ತಿಂಗಳ ಕಾಲ ಭೂಮಿ ಹಂಚಿಕೆ ಆಗ್ರಹಿಸಿ ಹೋರಾಟ ನಡೆಸಲಾಗಿತ್ತು. ಜಿಲ್ಲಾಧಿಕಾರಿಗಳು
ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೂ ನ್ಯಾಯ ಮಂಡಳಿ ರಚಿಸಿ ಪ್ರಕರಣ ಇತ್ಯರ್ಥಗೊಳಿಸುವುದಾಗಿ ಭರವಸೆ ನೀಡಿದ್ದರಿಂದ ಅನಿರ್ದಿಷ್ಟ ಧರಣಿ ಹಿಂಪಡೆಯಲಾಗಿತ್ತು. ಆದರೆ ಈಗ ಭೂ ನ್ಯಾಯ ಮಂಡಳಿ ರಚನೆಯಾಗಿದ್ದು ಹೆಚ್ಚುವರಿ ಭೂಮಿ ಸಂಬಂಧವೇ ಇಲ್ಲದವರ ಕೈವಶದಲ್ಲಿ ಇದ್ದು ತೆರವುಗೊಳಿಸಿ ಭೂ ರೈತರಿಗೆ ಹಂಚಿಕೆ ಮಾಡಬೇಕು. ಅಗತ್ಯ ಬಿದ್ದಲ್ಲಿ ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೂ ಬಳಸಿಕೊಳ್ಳಬೇಕೆಂದು ಆದೇಶಿಸಿದರು. ಯಾಕಂದರೆ ಕಳೆದ ವರ್ಷ ಸತತ 6 ತಿಂಗಳ ಕಾಲ ನಮ್ಮ ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಹೋರಾಟ ಇತ್ತು. ಸೊ ಕೊನೆಗೆ ಆ ಹೋರಾಟವನ್ನು ನಿಲ್ಲಿಸಬೇಕಾಗಿತ್ತು. ಏನಂದರೆ ಸರ್ಕಾರ ಜಿಲ್ಲಾಧಿಕಾರಿಗಳು ವಾಗ್ದಾನ ಮಾಡಬೇಕು. ಭೂ ನ್ಯಾಯ ಮಂಡಳಿ ರಚನೆ ಆಗಿಲ್ಲ. ಭೂ ನ್ಯಾಯ ಮಂಡಳಿ ರಚನೆ ಆದ ಕೂಡಲೇ ಈ ಪ್ರಕರಣವನ್ನು ವಿಚಾರಣೆಗೆ ತಗೊಳ್ತೀವಿ, ಇತ್ಯರ್ಥಪಡಿಸ್ತೀವಿ, ಲಭ್ಯವಾದ ಭೂಮಿನ ಹಂಚ್ತೀವಿ ಅಂತೇಳಿ ಹೇಳಿದ ಮೇಲೆ ನಾವು ಆ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಬರ್ತೀವಿ. ಈ ಆ್ಯಕ್ಚುಲಿ ಎಲ್ಲ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕಡೆಗೆ ಭೂ ನ್ಯಾಯ ಮಂಡಳಿ ಜಲ್ದೆ ಸಿನ್ನೂರಿನಲ್ಲೇ ಇದೆ. ಇದೇ ಪ್ರಕರಣ ಕಾರಣಕ್ಕೆ ಸಿನ್ನೂರು ಭೂ ನ್ಯಾಯ ಮಂಡಳಿ ಮುಂದಿನ ಲೇಟ್ ಆಯಿತು ಅಂತ ನಾವು ಭಾವಿಸ್ತೀವಿ. ಅದ್ರ ಪರವಾಗಿಲ್ಲ ಅಂತೇಳಿ ಈಗಾಗಲೇ ಸಿನ್ನೂರಿನಲ್ಲಿ ಭೂ ನ್ಯಾಯಾಲಯಗಳನ್ನ ರಚನೆ ಆಗಿದೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತು, ಅದಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಪ್ರೆಸಿಡೆಂಟು, ತಹಶೀಲ್ದಾರ್ ಅವರೇ ಆ್ಯಕ್ಚುಲಿ ಮೆಂಬರ್ ಸೆಕ್ರೆಟರಿ. ಇನ್ನು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಕೀಲರು ಅವರ ನೇಮಕರು ಸದಸ್ಯರು ಇರ್ತಾರೆ. ಈ ಪ್ರಕರಣದ ಬಗ್ಗೆ ಹೇಳೋದಷ್ಟೇ, ಇದು ಒಂದು ವಿಚಿತ್ರವಾದ ಪ್ರಕರಣ. ನಮ್ಮ ಅನುಭವದಲ್ಲಿ ನನಗೊಂದು 35-40 ವರ್ಷ ಈ ಹೋರಾಟದಲ್ಲಿ, ವಿಶೇಷವಾಗಿ ಭೂ ಹೋರಾಟದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ ರೆವೆನ್ಯೂ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನನಗಿಂತ ಅನುಭವವನ್ನು ಲೆಕ್ಕ ಹಾಕಿದರೆ ಇಂಥ ಪ್ರಕರಣ ಭೂ ಸುಧಾರಣೆಯಲ್ಲಿ ಇದರಷ್ಟು ವಿಚಿತ್ರವಾದಂಥ, ಇದರಷ್ಟು ತಿಳಿಸಲ್ಪಟ್ಟಂಥ, ಇದರಷ್ಟು ಮೂಲೆ ಗುಂಪಾದಂಥ ಪ್ರಕರಣ ರಾಜ್ಯದಲ್ಲಿ ಮತ್ತೊಂದು ಇರಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದರೆ ಭೂಮಿ ಪ್ರಮಾಣ 1064 ಇದೆ. ಇದು ಎ ಕ್ಲಾಸ್ ಲ್ಯಾಂಡ್. ಎ ಕ್ಲಾಸ್ ಅಂದರೆ ಜವಳಗೆರ, ಶಿವಜವಳಗೆರ, ಸುಲ್ತಾನ್ಪುರ, ದಿಬ್ಬನಕೇಡ, ತೊಂಗನಾಯಕನಹಳ್ಳಿ, ಇವು ಅಲ್ಲಿ ಸುತ್ತಮುತ್ತಲ ಗ್ರಾಮಗಳು. ಜವಳಗೆರೆ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎ ಕ್ಲಾಸ್ ಲ್ಯಾಂಡು, ಬೇರಾವರಿ ಭೂಮಿ, ನೆಲಗದ್ದೆ ಭೂಮಿ ಲ್ಯಾಂಡ್ 1064. ಸರ್ಕಾರ ಹೇಳಿದ್ದೆ ಅಂದರೆ ಇದು ಎಲ್ಲಿ ತನಕ ಹೋಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತು, ಶಾಸಕರಾದ ಮನೆ ಅಪ್ಪನಗೌಡರಿಗೆ ಗೊತ್ತು. ಇದ್ರ ಬಗ್ಗೆ ಬಹಳಷ್ಟೆಲ್ಲ ಮಾತಾಡಿದ್ವಿ. ಅಷ್ಟೇ ಇಲ್ಲ, ಸಿಂಗನೂರಿಗೆ ಮುಖ್ಯಮಂತ್ರಿಗಳು ಬಂದಾಗ ರೈತ ಸಂಘದವರು ಹೋರಾಟ ಮಾಡೋದ್ರೆಲ್ಲ ಹೋಗಿ ಮುಖ್ಯಮಂತ್ರಿಗಳು ಕರೆದು ಸ್ವಲ್ಪ ಗಂಭೀರ ಪ್ರಕರಣ ಇದೆ, ಇದ್ರ ಮೇಲೆ ಒಂದು ವಿಶೇಷ ತನಿಖೆಯನ್ನು ಮಾಡಿಸಿ ಬಂದಿದೆ. ಅವರ ಉತ್ತರ ಹೇಳಿದರು, ಇಂಥ ಪ್ರಕರಣದಲ್ಲಿ ಭೂ ನ್ಯಾಯ ಮಂಡಳಿ ಹೊರತುಪಡಿಸಿದರೆ ಯಾರಿಗೆ ಅಧಿಕಾರ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಭೂ ನ್ಯಾಯ ಮಂಡಳಿಗೆ ಮಂಜೂರಾತಿ ಕೊಡ್ತೀವಿ, ಇದನ್ನು ಎನ್ಕ್ವೈರಿ ಮಾಡ್ತೀವಿ. ಈಗ ಏನಾಗಿತ್ತು ಅಂದರೆ 6 ತಿಂಗಳಾಯಿತು ಭೂ ನ್ಯಾಯ ಮಂಡಳಿ ರಚನೆ. ಭೂ ನ್ಯಾಯ ಮಂಡಳಿ ರಚನೆ ಆಗ್ತಿದ್ದಂಗೆ ನಾವು ಭೂ ನ್ಯಾಯ ಮಂಡಳಿ ಅಧ್ಯಕ್ಷರಿಗೆ ಕಂಡು, ಸೆಕ್ರೆಟರಿಗೆ ಕಂಡು ಮಾತಾಡಿ ಕೊಟ್ಟಿವಿ. ಇನ್ನೂ ಪ್ರಕರಣ ಕೈಗೆತ್ತಿಕೊಳ್ಳಿ. ಈಗ ಆ್ಯಕ್ಚುಲಿ 6 ತಿಂಗಳಲ್ಲಿ 4 ಬೈಠಕ್ ಆಗಿದೆ ಭೂ ನ್ಯಾಯ ಮಂಡಳಿ. ನಿಮಗೆಲ್ಲ ಗೊತ್ತು, ಆ್ಯಕ್ಚುಲಿ ಲ್ಯಾಂಡ್ ಟ್ರಿಬ್ಯುನಲ್ ಒಂದು ಅಟೋನಮಸ್ ಜುಡಿಷಿಯರಿ ಸಿಸ್ಟಮ್ ರೆವಿನ್ಯೂದಲ್ಲಿ. ಗ್ರೀನ್ ಟ್ರಿಬ್ಯುನಲ್ ಅದು, ಲೇಬರ್ ಟ್ರಿಬ್ಯುನಲ್ ಅದು, ಇದೊಂದು ಟ್ರಿಬ್ಯುನಲ್. ಮತ್ತಿದು ಕಡಿಮೆ ಕೆಲಸ ಮಾಡುವಂಥದ್ದಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆಚ್ಚುವರಿ ಭೂ ಪ್ರಕರಣಗಳಿವೆ ಅಲ್ಲೆಲ್ಲ ಕಡೆ ಕಡ್ಡಾಯವಾಗಿ ಸೆಟ್ಟಿಂಗ್ ಮಾಡುವಂಥ ಜುಡಿಷಿಯರಿ ಸಿಸ್ಟಮ್ ಇದೆ. 6 ತಿಂಗಳಲ್ಲಿ 4 ಸಲ ಕೂತಿದೆ. ಇಡೀ ಸರ್ಕಾರ ಹೇಳಿದ್ದು ಭೂ ನ್ಯಾಯ ಮಂಡಳಿ ಬಂದ ಮೇಲೆ ನೋಡೋಣ, ಮುಖ್ಯಮಂತ್ರಿಗಳು ಹೇಳಿದ್ದು. ಈ 6 ತಿಂಗಳಲ್ಲಿ 4 ಬಾರಿ ಸಿಟ್ಟಿಂಗ್ ಆದರೂ ಕೂಡ ಈ ಪ್ರಕರಣವನ್ನು ವಿಚಾರಣೆಗೆ ತಗೊಂಡಿದೆ. ಆದರೆ ಈ 6 ತಿಂಗಳಲ್ಲಿ 4 ಬೈಠಕ್ ಆಗಿದೆ, ವಿಚಾರಣೆಗೆ ತಗೊಂಡಿಲ್ಲ ಅಂದರೆ ದೊಡ್ಡ ಆಶ್ಚರ್ಯ ಇರಲ್ಲ. ಹಂಗೆ ನೋಡ್ತೀವಿ. ಯಾಕಂದರೆ 1981ರಿಂದ 2025ರವರೆಗೆ ಕಳೆದ 44 ವರ್ಷದಲ್ಲಿ ಇದು ವಿಚಾರಣೆಗೆ ಬಂದಿಲ್ಲ. ಇದು ಆಶ್ಚರ್ಯದ ಸಂಗತಿ. 1981ರಲ್ಲಿ ಈ ಪ್ರಕರಣದಲ್ಲಿ ಭೂ ನ್ಯಾಯ ಮಂಡಳಿ ಆದೇಶ ಆಗುತ್ತೆ. 1044 ಎಕರೆ ಭೂಮಿ ಸಿದ್ಧಲಿಂಗಮ್ಮ ಗಂಡ ವೆಂಕಟರಾವ್ ನಾಡಗೌಡ ಅಂತ ಹೇಳಿದಾರಲ್ಲ, ಇದು ಹೆಚ್ಚುವರಿ ಭೂಮಿ. ಆಮೇಲೆ ಇವರಿಗೆ ವಾರಸುದಾರರಿಲ್ಲ. ಈ ನಾಡಗೌಡರು ವಾರಸುದಾರರು ಅಲ್ವೇ ಅಲ್ಲ, ಅವರು
ಇಂಡಿವಿಜುವಲ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ದೇರ್ ಇಸ್ ನೋ ಸಕ್ಸೆಸ್. ಹಾಗಾಗಿ ಎಲ್ಲ ಪುರಾವೆಗಳು ವಿಚಾರಣೆ ಮಾಡಲಿಕ್ಕಾಗಿ 1064 ಎಕರೆ ಹೆಚ್ಚುವರಿ ಭೂಮಿ ಅಂತೇಳಿ ಜಜ್ಮೆಂಟ್ ಆಯಿತು. ಇಮಿಡಿಯೇಟ್ಲಿ ಹೈಕೋರ್ಟಿಗೆ ಹೋಗೋದು ಏನಂತ, ಸೊ ಈ ಆರ್ಡರ್ನ ವಾಶ್ ಮಾಡಿಸಲಿಕ್ಕೆ ನಮ್ಗೆ ಅನ್ಯಾಯ ಆಗಿದೆ, ಸಾಕಷ್ಟು ಕಾಲಾವಕಾಶ ಕೊಟ್ಟಿಲ್ಲ, ಕಾಲಾವಕಾಶ ಬೇಕು ಅಂತ ಹೈಕೋರ್ಟಿಗೆ ಹೋದರೆ, ಸೊ ಭೂಮಿ ಮಂಡಳಿ ತಡೆಯಾಜ್ಞೆಗೆ ತೀರ್ಪಿಗೆ ತಡೆಯಾಜ್ಞೆ ಕೊಟ್ಟು ಮತ್ತೆ ವಿಚಾರಣೆ ಮಾಡಿ ಅಂತೇಳಿ 1971 ಮೇದಲ್ಲಿ ಇಲ್ಲ. ಅದಕ್ಕೆ ನಾವು ರಿವ್ಯೂ ಮಾಡಿದ್ರೆ ಕರ್ನಾಟಕದ ಭೂ ಸುಧಾರಣೆ ಕಾರಣಕ್ಕಾಗಿ ಹಂಚಲ್ಪಟ್ಟ ಭೂಮಿ ಎಷ್ಟು, ಘೋಷಣೆಯಾದ ಭೂಮಿ ಎಷ್ಟು, ಹಂಚಲ್ಪಟ್ಟ ಭೂಮಿ ಎಷ್ಟು ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಿದ್ರೆ ಶಾಕ್ ಅನಿಸ್ತದೆ. ಬಹಳ ಜನ ಯುವ ಹೋರಾಟಗಾರರು ಇದರ ಕಡೆ ಗಮನ ಹರಿಸೋದಿಲ್ಲ, ಯುವ ಪತ್ರಕರ್ತರು ಗಮನ ಹರಿಸಲಿಕ್ಕಿಲ್ಲ. ಇದು ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ. ಎಷ್ಟು ಭೂಮಿ ಹಂಚಿದೆ ಕರ್ನಾಟಕದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ತಂದು ಅಂತ ಕಾಂಗ್ರೆಸ್ ಸರ್ಕಾರ ಕೇಳ್ಬೋದಲ್ಲ. 2000 ಬಗ್ಗೆ ಗೌರವ ಎಲ್ಲರಿಗಿದೆ. ಹಂಚಿದ ಭೂಮಿ ಎಷ್ಟು, ಯಾವ ಜಿಲ್ಲೆಯಲ್ಲಿ ಎಷ್ಟು, 19 ಆಕ್ಚುಲಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಂದಿದ್ದು 1961 ಕರ್ನಾಟಕ ಸ್ಟೇಟ್ ರೂಲ್ಸ್ ಬಂದಿದ್ದು 1974 61 ಅಂದ್ರೆ ನಾವು 30 ವರ್ಷ. ಕರ್ನಾಟಕದಲ್ಲಿ ಹಂಚಿದ್ದು 2,48,000 ಎಕರೆ ಮಾತ್ರ. ಗಾಡಿ ಇದು ದೊಡ್ಡ ಸಂಖ್ಯೆನಲ್ಲ, ಇಡೀ ಕರ್ನಾಟಕ ಸೇರಿ ಹಂಚಿದ್ದು 2,48,000 ಎಕರೆ. ಆದರೆ ಪೊಸಿಷನ್ದಲ್ಲಿ ಎಷ್ಟಿರ್ಬೋದು ಲೆಕ್ಕ. ಹಂಚಿದ ತಕ್ಷಣ ಲ್ಯಾಂಡ್ನಲ್ಲಿ ಅಲ್ಲಿ ದಲಿತರು SC/ST ಗಳು ಭಾವಿಸಬೇಡಿ. more than 50% they are not in the position. ಅದಕ್ಕೆ ಆಕ್ಚುಲಿ ಮತ್ತೆ ಈ ಹೋರಾಟವನ್ನು ಆರಂಭ ಮಾಡಿಸಲು ಈ ಪತ್ರಿಕಾಗೋಷ್ಠಿ. ಈ ಕಪಟ ಭೂ ಸುಧಾರಣೆ, ಕಾಂಗ್ರೆಸ್ಸಿನ ಕಪಟ ಭೂ ಸುಧಾರಣೆ, ಇದು ನಮ್ಮ ಪಕ್ಷದ ಘೋಷಣೆ. ಇವತ್ತಲ್ಲ, 1992-93 ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಶ್ರೀಮತಿ ದಿವಂಗತ ಬಸವರಾಜೇಶ್ವರಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ರಾಯಚೂರಿನಿಂದ 5,000 ಜನ ಹೋಗಿದ್ವಿ ನಾವು. ಭೂಮಾಲಕರ ಪರ ಭೂ ಸುಧಾರಣೆಗೆ ಬೆಂಕಿ ಹಚ್ಚಿ ಅನ್ನುವಂತ ಹೋರಾಟ. ಸೊ ಆ ಭೂ ಸುಧಾರಣೆ ಪುಸ್ತಕವನ್ನು ಸುಡಬೇಕಾಗಿ ಬಂತು ಬಂಗಾರಪ್ಪನವರು ಮನೆ ಮುಂದೆ. ನಾವು ಅದನ್ನು ನೆನಪು ಮಾಡ್ತೀವಿ. ನಿಮ್ಮ ಕಪಟ ಭೂ ಸುಧಾರಣೆಗೆ ಅದಕ್ಕೆ ನೀವು ಇದಕ್ಕೆ ನ್ಯಾಯ ಕೊಡಬೇಕು, ಇಲ್ಲದ್ರೆ ಮತ್ತೆ ನಾವು ಮೈದಾನಕ್ಕೆ ಇಳಿಯುತ್ತೆ. ಈ ಬೇಸಿಗೆ ಶುರುವಾಗಿದೆ. ಜಮೀನು ಯಾರ ಕೈಯಲ್ಲಿದೆ? ಚಂದ್ರಭೂಪಾಲ್ ನಾಡಗೌಡ, ರಾಜಶೇಖರ್ ನಾಡಗೌಡ, ವೆಂಕಟರಾವ್ ನಾಡಗೌಡ, ಮಾಜಿ ಮಂತ್ರಿ ವೆಂಕಟರಾವ್ ನಾಡಗೌಡ. ಈ ಮೂವರಿಗೂ ಆಲ್ರೆಡಿ ಸಂಬಂಧ ಇದೆ. ಅವರು ಪಾರ್ಟಿ ಮಾಡಬೇಡಿ ಅಂದ್ರೆ ಅವರು ಪಾರ್ಟಿ ಮಾಡಿ ನೋಟಿಸ್ ಕೊಡ್ತಾ ಇದ್ದಾರೆ, ಟ್ರಿಬ್ಯುನಲ್ ಕರೀತೇ ಇಲ್ಲ. ಹೀಗಿರುವಾಗ ಸೊ ಈ ಸರ್ಕಾರದ ಈ ಭೂ ನೀತಿ, ವಿಶೇಷವಾಗಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ಈ ಕಪಟ ಭೂ ನೀತಿ, ಕಪಟ ಭೂ ಸುಧಾರಣೆ ವಿರುದ್ಧ ಧ್ವನಿ ಮಾಡಲೇಬೇಕಾಗಿದೆ ಗಟ್ಟಿಯಾಗಿ. ಜೊತೆಗೆ ಮೈದಾನದ ಹೋರಾಟ ಕೂಡ, ಭೂಮಿ ಸ್ವಾಧೀನ. ಈ ಸಂದರ್ಭದಲ್ಲಿ ಜಿ ಅಮರೇಶ್, ಎಂ ಗಂಗಾಧರ್, ಆದೇಶ್ ಕುಮಾರ್, ಸಂತೋಷ್ ಹಿರದಿನ್ನಿ ಉಪಸ್ಥಿತರಿದ್ದರು. ಕಾಡು ಕುರುಬ ಎಂದು ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದ ಕೆ ಸತ್ಯನಾರಾಯಣ ಇವರ ಪುತ್ರ ಮತ್ತು ಪುತ್ರಿಯ ಜಾತಿ ಪ್ರಮಾಣ ಪತ್ರವನ್ನು ಸಹಾಯಕ ಆಯುಕ್ತರು ರದ್ದುಗೊಳಿಸಿ ಆದೇಶಿಸಿದ್ದಾರೆ ಎಂದು ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯ್ಕ್ ಹೇಳಿದರು. ಕಾಡು ಕುರುಬ ಎಂದು ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದ ಕೆ ಸತ್ಯನಾರಾಯಣ ಇವರ ಪುತ್ರ ಮತ್ತು ಪುತ್ರಿಯ ಜಾತಿ ಪ್ರಮಾಣ ಪತ್ರವನ್ನು ಸಹಾಯಕ ಆಯುಕ್ತರು ರದ್ದುಗೊಳಿಸಿ ಆದೇಶಿಸಿದ್ದಾರೆ ಎಂದು ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯ್ಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೆ ಸತ್ಯನಾರಾಯಣ ಎಂಬುವವರು ಅವರ ಪುತ್ರಿ ಸಾಕ್ಷಿ ಮತ್ತು ಸಂಜಯ್ ಹೆಸರಿನಲ್ಲಿ ಕಾಡು ಕುರುಬ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಕುರಿತು ದೂರು ದಾಖಲಿಸಲಾಗಿತ್ತು. ಉಪವಿಭಾಗ ಅಧಿಕಾರಿಗಳು ಪ್ರಕರಣ ವಿಚಾರಣೆ ನಡೆಸಿ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ್ದಾರೆ. ತಂದೆಯ ಜಾತಿಯ ಮಕ್ಕಳಿಗೆ ಅನ್ವಯಿಸಲಾಗುತ್ತದೆ. ಷರತ್ತಿನ ಮೇಲೆ ನೀಡಲಾಗಿದ್ದ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಲಾಗಿದೆ. ಕೆ ಸತ್ಯನಾರಾಯಣ ಇವರ ಪತ್ನಿ ಡಾಕ್ಟರ್ ಕೆ ಅನಿತಾ ಕಾಡು ಕುರುಬ ಜಾತಿ ಪ್ರಮಾಣ ಪತ್ರ ಪಡೆದಿದ್ದು, ಜಾತಿ ಪರಿಶೀಲನೆಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡುವುದಾಗಿ ಹೇಳಿದರು. ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಿದ್ದು ಕ್ರಮಕ್ಕೂ ದೂರು ನೀಡುವುದಾಗಿ ಹೇಳಿದರು. ಈಗಾಗಲೇ ಮಾನವಿ, ವಡವಾಟಿ ಸೇರಿದಂತೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಲಾಗಿದೆ. ಕಾಡು ಕುರುಬ, ಗೊಂಡ ಕುರುಬ ಎಂದು ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿ ವಂಚಿಸುತ್ತಿರುವ ಕುರಿತು ಸಮಾಜ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದೆ ಎಂದರು. ವಿತರಣೆ ಆಗ್ತಾ ಇದ್ದಾವೆ ಜಿಲ್ಲೆಯಲ್ಲಿ ಅಂತ ತಮಗೆ ಮಾಧ್ಯಮಗೋಷ್ಠಿ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ. ಅದು ಸಹ ತಕ್ಕಂತೆ ಕ್ರಮ ಆಗಬೇಕು ಅಂತೇಳಿ ದೂರನ್ನು ಸಹ ಸಂಘದಿಂದ ಕೊಟ್ಟಿದ್ದೀವಿ.
ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ST ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ರು. ನಾವು ಅದನ್ನ ಸರ್ಟಿಫಿಕೇಟ್, ನಾವು ಮಕ್ಕಳು ತಗೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ನ ನಾವು ಜಾತಿ ಚಾಲೆಂಜ್ ಮಾಡಿರೋದ್ರಿಂದ ಪ್ರಮಾಣ ಪತ್ರನ ಚಾಲೆಂಜ್ ಮಾಡಿ ಮಾನ್ಯ ಸಹಾಯಕ ಆಯುಕ್ತರ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಿದ್ವಿ. ಯಾಕಂದ್ರೆ ಫಸ್ಟ್ ಸರ್ಟಿಫಿಕೇಟ್ ಎಲ್ಲೋ ಒಂದು ಕಡೆ MBBS ಸೀಟ್ಗಳು ಅಥವಾ ಇನ್ನಿತರ ಸೀಟ್ಗಳು ತಗೊಳ್ತಾರ ಅಂತೇಳಿ ಎಲ್ಲೋ ಒಂದು ಕಡೆ ದುರ್ಬಳಕೆ ಆಗುತ್ತೆ ಅಂತೇಳಿ ನಮಗೆ ಆ ಒಂದು ಹಿನ್ನೆಲೆಯಿಂದ ಮೊದಲು ನಾವು ಪ್ರಮಾಣ ಪತ್ರನ ರದ್ದುಪಡಿಸಲಿಕ್ಕೆ ಚಾಲೆಂಜ್ ಮಾಡಿ ಮಾನ್ಯ ಸಹಾಯಕ ಆಯುಕ್ತರ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ವಿ. ಅಲ್ಲಿ ಸಾಕಷ್ಟು ವಾದ ವಿವಾದಗಳು, ಆಮೇಲೆ ಅವರಲ್ಲಿ ಲಭ್ಯ ದಾಖಲೆಗಳು ಅವರ ವಕೀಲರ ಮುಖಾಂತರ ಸಬ್ಮಿಟ್ ಮಾಡಿದ್ರು. ನಾನು ಸಹ ಖುದ್ದಾಗಿ ಆ ಒಂದು ನ್ಯಾಯಾಲಯಕ್ಕೆ ಹಿಯರಿಂಗ್ಗಳಿಗೆ ಅಟೆಂಡ್ ಆಗಿದ್ದೆ. ಸುಮಾರು 5 ತಿಂಗಳ ಕಾಲ ಡಿಸೆಂಬರ್ 10ನೇ ತಾರೀಕು ಕೊನೆಯ ಹಿಯರಿಂಗ್ ಮುಗಿದಿತ್ತು. ಈಗ ಅದರದ್ದು ಆರ್ಡರ್ ಆಗಿ ಬಂದಿದೆ. ಪ್ರಮಾಣ ಪತ್ರ ರದ್ದಾಗಿದೆ. ರದ್ದಾಗಿರ್ತಕ್ಕಂಥ ಕಾಪಿಯನ್ನು ಸಹ ನಾನು ನಿಮಗೆ ಪ್ರಗತಿಸಿದೆ. ಅವರ ಪರವಾಗಿ ನ್ಯಾಯವಾದಿಗಳು ಚನ್ನಬಸವ ಅವರು ಬಂದಿದ್ದರು. ಸಾಕಷ್ಟು ವಾದ ವಿವಾದಗಳಾದಾಗ ತಂದೆಯ ಜಾತಿಯೇ ಮಕ್ಕಳಿಗೆ ಬರ್ತದೆ ಅನ್ನೋದು ದಾಖಲೆಗಳನ್ನು ಕೊಟ್ಟು, ಆಮೇಲೆ ರಾಯಚೂರು ತಹಸೀಲ್ದಾರ್ ಕಚೇರಿಯಿಂದ ಆಗಿರ್ತಕ್ಕಂಥ ಎಡವಟ್ಟು, ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಸಹ ನಾವಲ್ಲಿ ನ್ಯಾಯಾಲಯದಲ್ಲಿ ತೋರಿಸ್ಕೊಟ್ಟಾಗ ಅವರು ಸಹ ಒಪ್ಕೊಂಡ್ರು. ಇಲ್ಲ, ನಮಗೆ ಸತ್ಯವನ್ನು ಮರೆಮಾಚಿ ನಮ್ಮಿಂದ ತಗೊಂಡಿದ್ದಾರೆ ಅಂತ ಅವರು ಸಹ ಲಿಖಿತ ರೂಪದಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸಿ ಹೋಗಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಸಾಕಷ್ಟು ವಾದ ವಿವಾದಗಳು, ದಾಖಲೆಗಳ ಪರಿಶೀಲನೆ ನಂತರ ಈ ಪ್ರಮಾಣ ಪತ್ರ ಈಗ ರದ್ದಾಗಿದೆ. ರದ್ದಾದ ನಂತರ ನಾವು ಈಗ ಆ ಶಾಲೆಯ ಮುಖ್ಯೋಪಾಧ್ಯಾಯರುಗಳಿಗೆ ಇವತ್ತು ಪತ್ರವನ್ನು ಬರೀಬೇಕು. ನಿನ್ನೆ ನನಗೆ ಇದು ಆದೇಶವನ್ನು ನಿನ್ನೆ ಕೊಟ್ಟಿದ್ದಾರೆ. ಕಾನೂನು ತಜ್ಞರ ಜೊತೆ ನಾವು ಸಹ ಚರ್ಚೆ ಮಾಡಿ ಮುಂದೆ ಈಗೇನು ಅವರ ಕುಟುಂಬಸ್ಥರು ಪಡ್ಕೊಂಡಿದ್ದಾರೆ, ಅವರ ತಾಯಿಯನ್ನು ಪಡ್ಕೊಂಡಿದ್ದಾರೆ, ಅವ್ರ ಮೇಲೆ ಸಹ ನಾವು ದೂರನ್ನ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಡ್ಬೇಕಂತೇಳಿ ನಮ್ದು ವಿಚಾರ ಇದೆ. ಬಟ್ ನಾವು ಕಾನೂನು ತಜ್ಞರ ಜೊತೆ ಇದನ್ನ ಚರ್ಚೆ ಮಾಡ್ತೀವಿ. ಈ ವಿಚಾರ, ಈ ಮಕ್ಕಳಿಗೆ ಯಾಕೆ ಗೊತ್ತಿಲ್ಲ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು ಬಹುಶಃ. ಯಾಕಂದ್ರೆ ಮಕ್ಕಳು ತಪ್ಪು ಮಾಡಿಲ್ಲ. ಸರ್ಟಿಫಿಕೇಟ್ ಕೊಡಿಸಿದ್ರು ತಂದೆ ತಾಯಿ. ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಏನಾದರೂ ದೂರು ಕೊಟ್ಟಲ್ಲಿ ಸರ್ಟಿಫಿಕೇಟ್ ರದ್ದೊಂದೇ ಆಗಲ್ಲ, ಹುಡುಗರ ಮೇಲೆ FIR ಆಗ್ತದೆ. ಬಹುಶಃ ಮಾನ್ಯ ಪ್ರಕರಣ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮೇಲೆ FIR ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಹುಡುಗರು ತಪ್ಪು ಮಾಡಿಲ್ಲ, ತಂದೆ ತಾಯಿ ತಪ್ಪು ಮಾಡಿದ್ದಾರೆ ಅಂತೇಳಿ ಎಲ್ಲೋ ಒಂದು ಕಡೆ ಅವ್ರ ಮಕ್ಕಳ ಭವಿಷ್ಯ ಹಾಳಾಗಿ ಮಾಡುವಂಥ ಒಂದು ಸದುದ್ದೇಶದಿಂದ ನಾವು ಸರ್ಟಿಫಿಕೇಟ್ ಮಾತ್ರ ರದ್ದುಪಡಿಸಿದ್ದೀವಿ. ಈಗ ಅವ್ರ ತಾಯಿ ಏನು ತಂದಿದ್ದಾರೆ ಅದನ್ನು ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಆದರೂ ಕಾನೂನು ತಜ್ಞರು ಅದನ್ನು ಯಾವ ರೀತಿ ನಮಗೆ ಮಾರ್ಗದರ್ಶನ ನೀಡಿದಾರೋ ಅದನ್ನು ನೋಡಿಕೊಂಡು ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಜೊತೆಗೆ ಈಗೇನು ಬೇರೆ ಬೇರೆ ಸೌಲಭ್ಯಗಳು ತಗೊಳ್ಳಿಕ್ಕೆ ಅವ್ರ ತಂದೆ ತಾಯಿಗಳು ಏನು ಕಾರಣರಾಗಿರೋ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಿಕ್ಕೆ ಈಗಾಗಲೇ ನಾವು ಒಪಿನಿಯನ್ ತಗೊಂಡಿದ್ದೀವಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ವಿ ತಂದೆ ಮೇಲೆ. ಯಾಕಂತಂದ್ರೆ ತಪ್ಪಾಗಿ ನೋಟಿರಿ ಮಾಡಿಸಿ ಹೇಳಿಕೆಗಳನ್ನು ಕೊಟ್ಟು ಸ್ಟಾಂಪಲ್ಲಿ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಕಂದಾಯ ಅಧಿಕಾರಿಗಳು ಸಹ ಅದಕ್ಕೆ ಲಿಖಿತ ರೂಪದ ಕೊಟ್ಟಾರೆ. ನಮಗೆ ಸರಿಯಾದ ಮಾಹಿತಿಯನ್ನು ನೀಡದೆ ತಪ್ಪಾಗಿ ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಅವರಿಗೂ ಒತ್ತಾಯ ಮಾಡಿದ್ವಿ. ಕಂದಾಯ ಅಧಿಕಾರಿಗಳು ನೀವೇ ಅದನ್ನ ಕೇಸ್ ಬುಕ್ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡಿರಿ, ನೀವೇ ಕೊಟ್ಟಿರಿ, ತಪ್ಪಾದ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅಂತ ನೀವು ಕ್ರಮ ತಗೊಂಡ್ರೆ ಅವ್ರ ಮೇಲೆ ನೀವು FIR ಮಾಡ್ದಂತ ನಾವು ಒತ್ತಾಯ ಮಾಡಿದ್ವಿ. ಅವರದು ಒಂದು 2 ದಿನದಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವ್ರು ಮಾಡದಿದ್ದರೆ ನಾವು ಅದನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನಂತಂದ್ರೆ ಮಾಧ್ಯಮಗೋಷ್ಠಿ ಮೂಲಕ ನಮ್ಮ ಗಮನಕ್ಕೆ ತರಲು ಅಥವಾ ಸಾರ್ವಜನಿಕರಿಗೆ ತಿಳಿಯಪಡಿಸುವುದು ಏನೆಂದರೆ ಮುಂದಿನ ದಿನಗಳಲ್ಲಿ ಯಾರೂ ಸಹ ನಕಲಿ ಪ್ರಮಾಣ ಪತ್ರಕ್ಕೆ ಹೋಗಬಾರ್ದು. ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೋಗಬಾರ್ದು ದಯವಿಟ್ಟು. ಯಾಕಂತಂದ್ರೆ ನೀವು ಮಾಡುವ ತಪ್ಪುಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾವೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ್, ರಾಮು ನಾಯಕ್, ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಇದ್ದರು. ಜೀತ ಪದ್ಧತಿಯು ದೊಡ್ಡ ಅಪರಾಧವಾಗಿದ್ದು ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯವಾಗಿರುತ್ತದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಜೀತ ಪದ್ಧತಿಯು ದೊಡ್ಡ ಅಪರಾಧವಾಗಿದ್ದು ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿರುತ್ತದೆ ಎಂದು
ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಎ ಸಾತ್ವಿಕ್ ಹೇಳ್ತಾರೆ. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಕಾರ್ಮಿಕ ಇಲಾಖೆಯಿಂದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದೆ ಜೀತ ಪದ್ಧತಿಯನ್ನು ಹೆಚ್ಚಾಗಿ ಆಚರಿಸಲಾಗುತ್ತಿತ್ತು. ಆದರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಯಾದಾಗಿನಿಂದ ಜೀತ ಪದ್ಧತಿ ಆಚರಣೆ ಕಡಿಮೆಯಾಗಿದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಳ ಹಂತದಲ್ಲಿ ಪರಿಶೀಲನೆ ಮಾಡಿ ಜೀತ ಪದ್ಧತಿ ಕಾಣಿಸಿಕೊಂಡಲ್ಲಿ, ಜೀತಕ್ಕೆ ಇಟ್ಟುಕೊಂಡ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ನೀಡಿದಲ್ಲಿ ಅಂತವರಿಗೆ ಶಿಕ್ಷೆ ನೀಡಬಹುದಾಗಿದೆ. ಇದರಿಂದ ಮುಂದೆ ಜನರು ಜಾಗೃತರಾಗುತ್ತಾರೆ ಎಂದರು. ಜೀತ ಪದ್ಧತಿಯ ಬಗ್ಗೆ ಕಾರ್ಯಾಗಾರದಲ್ಲಿ ನೀಡಲಾಗುವ ಮಾಹಿತಿಗಳನ್ನು ಮತ್ತು ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ತಿಳಿದುಕೊಂಡು ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡು ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಮುಂದಾಗಬೇಕು ಎಂದು ತಿಳಿಸಿದರು. ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಇಫ್ ಸ್ಲೇವರಿ ಇಸ್ ನಾಟ್ ಪನಿಷಬಲ್, ಇಫ್ ಇಟ್ ಇಸ್ ನಾಟ್ ಅಫೆನ್ಸ್, ದೆನ್ ನಥಿಂಗ್ ಇಸ್ ಅಫೆನ್ಸ್ ಅಂತ. ಸ್ಲೇವರಿನ ನೀವು ಒಂದು ಅಫೆನ್ಸ್ ಅಂತ ಅನ್ನಂಗಿಲ್ಲ ಅಂತಂದಾಗ ಯಾವುದೋ ಅಫೆನ್ಸ್ ನನಗೆ ಬರಂಗಿಲ್ಲ ನಿಮ್ಗೆ ಅಂತ ಆ ಒಂದು ಮಟ್ಟದಲ್ಲಿ ಈ ಜೀತ ಪದ್ಧತಿ ಬಗ್ಗೆ ಅವರು ಹೇಳ್ಯಾರ. ನಮ್ಮ ದೇಶದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂದ್ರೆ ಜಮೀನ್ದಾರಿ ಸಿಸ್ಟಮ್ ಮೊದಲು ಆಚರಣೆಯಲ್ಲಿತ್ತು. ಆ ಜಮೀನ್ದಾರಿ ಸಿಸ್ಟಮ್ ಏನು ಅಂದ್ರೆ, ನಮ್ಮ ದೇಶದಲ್ಲಿರುವ ಸಾಕಷ್ಟು more than 70% ಜಮೀನು ಸ್ವಲ್ಪ ಜನ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪೀಪಲ್ ಅವರ ಕಂಟ್ರೋಲ್ದಲ್ಲಿತ್ತು. ಇದರಿಂದ ಈಗ ಬೇರೆಯವರು ಏನಾದ್ರು ಕಂಪಲ್ಸರಿ ಕೆಲಸ ಮಾಡಲಿಕ್ಕೆ. ಇದರಿಂದ ಈ ಜಮೀನ್ದಾರಿ ಯಾರ ಕೈಯಲ್ಲಿ ಜಮೀನುಗಳಿತ್ತು ಅವರ ಅಡಿಯಲ್ಲಿ ಕೆಲಸ ಏನು ಮಾಡ್ತಿದ್ರು, ಇದರಿಂದ ಈ ಜೀತ ಪದ್ಧತಿ ಶುರುವಾಯಿತು. ಜೀತ ಪದ್ಧತಿಗೆ ಇನ್ನೊಂದು ಕಾರಣ ಏನ್ ಹೇಳ್ಬೋದು ಅಂದ್ರೆ, ಇದು ಸಾಲ ಕೊಡುವ ವಿಷಯ. ಸಾಲ ಕೊಟ್ಟ ಮೇಲೆ ಆ ಸಾಲ ತೀರಿಸುವವರೆಗೂ ಆ ಒಬ್ಬ ವ್ಯಕ್ತಿ ಸಾಲ ಕೊಟ್ಟವರ ಕೈಯಲ್ಲಿ, ಅವರ ಅಧೀನದಲ್ಲಿ ಇರ್ತಿದ್ದ. ಮತ್ತು ಅವಷ್ಟೇ ಅಲ್ಲ, ಸಾಲ ತೀರಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಅವರಾಯ್ತು, ಅವರ ಮಕ್ಕಳಾಯ್ತು, ಅವರ ಮುಂದಿನ ಪೀಳಿಗೆಗಳು ಸಹ ಈ ಒಂದು ಜೀತ ಪದ್ಧತಿಯಲ್ಲಿಯೇ ಒಂದು ಕಳೆಯಬೇಕಾದಂತ ಒಂದು ಪ್ರಸಂಗ ಆಯಿತು. ಈ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಡಿ ಕೇಸುಗಳು ದಾಖಲಾಗೋದು ಆಲ್ಮೋಸ್ಟ್ ನಿಲ್ಲಾಗ್ಬಿಟ್ಟದ. ಅದಕ್ಕೆ ನಾನೇನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಅಧಿಕಾರಿಗಳಿದ್ದೀರಿ, ನಿಮ್ಗ ಈ ಗ್ರೌಂಡ್ ಲೆವೆಲ್ನಾಗ ಏನ್ ನಡೀತದ ಎಲ್ಲ ಗೊತ್ತಿರ್ತದ. ಈ ಜೀತ ಪದ್ಧತಿ ಏನು ನಿರ್ಮೂಲನಾ ಬರೇ ನಾವು ಕಾಯ್ದೆ ಮಾಡಿದ್ರೆ ಏನಿಲ್ಲ, ನಾವು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇದ್ದು ನಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಏನ್ ಗೊತ್ತಿರ್ತದ ಅದನ್ನ ನಾವು ಬಳಕೆ ಮಾಡಿಕೊಂಡು ನ್ಯಾಯಾಲಯದಿಂದ ಕೇಸ್ಗಳು ತಗೊಂಡ್ರೆ ಒಂದು 2 ಕೇಸ್ ಕನ್ವಿಕ್ಷನ್ ಆಯ್ತಂದ್ರೆ ಜನ ಎಚ್ಚರಿಸಿಕೊಳ್ಳುವ ಒಂದು ಸಂಭವ ಇರ್ತದ. ಹಿಂಗೆ ಒಂದು ಕೇಸು ಬಂಧು ಮುಕ್ತಿ ಮೋರ್ಚಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂತು. ಆ ಕೇಸ್ನಲ್ಲಿ ಏನಾಯ್ತಪ್ಪ ಅಂದ್ರೆ, ಈ ಹರಿಯಾಣ ಒಳಗ ಒಬ್ಬ ಶರ್ಮಾ ಅನ್ನುವ ವ್ಯಕ್ತಿ, ಇವರು ಸ್ವಲ್ಪ ವ್ಯಕ್ತಿಗಳನ್ನ ತಮ್ಮ ಜೀತ ಪದ್ಧತಿಗೆ ನೇಮಿಸಿಕೊಂಡಿದ್ದ. ಆದ್ರೆ ಯಾರು ಜೀತ ಪದ್ಧತಿ ಒಳಗೆ ಕೆಲಸ ಮಾಡ್ತಿದ್ರು ಅವರಿಗೆ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವಾಗ ಈ ಬಂಧು ಮುಕ್ತಿ ಮೋರ್ಚಾ ಅಂತ ಏನು ಒಂದು ಆರ್ಗನೈಸೇಷನ್ ಅದ, ಅವರು ಸುಪ್ರೀಂ ಕೋರ್ಟ್ ಒಳಗೆ ಒಂದು ಲೆಟರ್ ಬರೆದ್ರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಡಿವೈಎಸ್ಪಿ ಶಾಂತವೀರ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕ ಮಂಜುನಾಥ್ ರೆಡ್ಡಿ, ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ಮ್ಯಾಗಳಮನಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್,
ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 2ರ ದಾತಾರ್ ನಗರದ ಗಾರ್ಡನ್ ಕಾಂಪೌಂಡ್ ಕಾಮಗಾರಿಗೆ ಮಹಾನಗರ ಪಾಲಿಕೆಯ ಸದಸ್ಯ ಜಯಣ್ಣ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಗರದ ವಾರ್ಡ್ ನಂಬರ್ 2ರ ದಾತಾರ್ ನಗರದ ಗಾರ್ಡನ್ ಕಾಂಪೌಂಡ್ ಕಾಮಗಾರಿಗೆ ಮಹಾನಗರ ಪಾಲಿಕೆಯ ಸದಸ್ಯ ಜಯಣ್ಣ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಬಹುದಿನಗಳ ಬೇಡಿಕೆಯಾಗಿದ್ದ ದಾತಾರ್ ಕಾಲೋನಿಯ ಉದ್ಯಾನವನದ ಕಾಂಪೌಂಡ್ ಹಾಗೂ ಉದ್ಯಾನವನದ ಅಭಿವೃದ್ಧಿಯು ಹಂತ ಹಂತವಾಗಿ ಆರಂಭಿಸಲಾಗುವುದು. ಇದೀಗ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ವಾರ್ಡ್ ನಂಬರ್ 2ರಲ್ಲಿ ಇರುವ 20 ಗಾರ್ಡನ್ಗಳಲ್ಲಿ ಗಿಡಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆಗೆ ಪ್ರಯತ್ನ ಮಾಡಲಾಗಿದ್ದು, ಇದಕ್ಕೆ ವಾರ್ಡಿನ ನಾಗರಿಕರು ಸಹಕರಿಸಿರುವುದು ಶ್ಲಾಘನೀಯ ವಿಷಯವಾಗಿದೆ. ನಿವಾಸಿಗಳು ಇದೇ ರೀತಿ ಸಹಕರಿಸಿದರೆ ವಾರ್ಡ್ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದರು. ಇಲ್ಲಿ ನಮ್ಮ ದಾತಾರ್ ನಗರ ಆಂಜನೇಯ ಟೆಂಪಲ್ ಹತ್ರ ಈ ಪಾರ್ಕಿಗೆ ಕಾಂಪೌಂಡ್ ಮಾಡಬೇಕಂತೇಳಿ ನಾನು ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತು ಕೊಟ್ಟಿದ್ದೆ. ಸಾಂದರ್ಭಿಕ ಹೆಂಗೆ ಬರ್ತಾವಂದರೆ ನಗರಸಭೆಯಲ್ಲಿ
ನಾವೇನು ಅಂದ್ಕೊಂಡಿವಿ ಅದೇ ಲಾಸ್ಟ್ ಆಗ್ತದೆ. ಹಾಗಾಗಿ ಭಾಳ ಕಷ್ಟಪಟ್ಟಿವಿ. ಯಾಕಂದರೆ ಇಲ್ಲಿ 22-23 ಗಾರ್ಡನ್ ಇರೋದ್ರಿಂದ ಸಾಕಷ್ಟು ಗ್ರಾಂಟನ್ನು ಸಕಾಲದಲ್ಲಿ ಜೋಡಿಸ್ಲಿಕ್ಕಾಗಿಲ್ಲ. ಇದು ಈಗ SFC ಅಂಟೈಡ್ನಲ್ಲಿ 14,35,000 ರೂಪಾಯಿಗಳನ್ನು 24-25ರಲ್ಲಿ ಮೀಸಲಿರಿಸಿ ಈಗಾಗಲೇ ಕಾರ್ಯಾದೇಶವನ್ನು ನಾವು ನೀಡಿದ್ದೇವೆ. ಇವತ್ತು ಅದರದ ಕಾಮಗಾರಿ ಪೂಜಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ. ಇಲ್ಲೆಲ್ಲ ಜನ ನಮ್ಮ ಡಾಕ್ಟರ್ ನಾಗರಾಜ್ ಬಾಲ್ಕೆ ಅವರು, ಭೀಮರೆಡ್ಡಿ ಅವರು, ಕೆಮ್ಮರೆಡ್ಡಿ ಅವರು, ಹನುಮಂತರಾವ್ ಅವರು, ಕೃಷ್ಣಮೂರ್ತಿ ಅವರು ಮತ್ತು ಅನೇಕ ನಮ್ಮ ಅಜಯ್, ಅನೇಕರು ನಮ್ಮ ನರೇಂದ್ರ ಮಾಸ್ಟರ್ ಭಾಳ ದಿವಸದಿಂದ ಇವತ್ತೇ ನೋಡಬೇಕು. ಅನೇಕರು ಬಂದರೆ ಇಲ್ಲಿ ಮಹಿಳಾ ಘಟಕದವರು ಕೂಡ ಸಾಕಷ್ಟು ಒತ್ತಡ ಮಾಡ್ತಿದ್ರು ಇಲ್ಲಿ ಮಾಡಬೇಕಂತೇಳಿ. ಭಾಳ ಸ್ಫೂರ್ತಿಯಾಗಿ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಕೂಡ ನಡೀತವೆ. ಈ ಸಂದರ್ಭದಲ್ಲಿ ಈ ಕಾಮಗಾರಿ ಅವ್ರಿಗೆ ಇನ್ನೂ ಹೆಚ್ಚು ಸ್ಫೂರ್ತಿ ಕೊಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಕಾಮಗಾರಿ ನಮ್ಮ ಗುತ್ತೇದಾರರು ಸಕಾಲದಲ್ಲಿ ಮುಗಿಸಲಿ ಮತ್ತು ಈಗಾಗಲೇ ಕಾರ್ಪೊರೇಷನ್ ಗ್ರಾಂಟಲ್ಲಿ ಕೂಡ ಇಲ್ಲಿ ರಸ್ತೆಗಳನ್ನು ನಾನು ಪ್ರಪೋಸ್ ಮಾಡಿದ್ದೀನಿ. ಮೊನ್ನೆ ನಡೆದಂಥ ಸಭೆಯಲ್ಲಿ ಕೂಡ ಅವು ಸ್ಯಾಂಕ್ಷನ್ ಮಟ್ಟದಲ್ಲಿದೆ. ಅದಕ್ಕೊಂದು ಪ್ರೊಸೆಸ್ ಇದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕ್ರಿಯಾಶೀಲವಾಗಿ ಆವಾಗ 90ರ ದಶಕದಲ್ಲಿ ಇಲ್ಲಿ ಕೌನ್ಸಿಲರ್ ಇದ್ದಾಗ 1-2 ಮನೆ ಇದ್ವು ಅಷ್ಟೇ. 6 ಮನೆ ಇದ್ದವು. ಅದರಲ್ಲಿ ಇವ್ರದ್ದೊಂದು ಮನೆ. ಏನಾದ್ರು ಚಾಗಿ ಕುಡಿಬೇಕಾದ್ರೆ ಇಲ್ಲೇ ಕುಡಿತಿದ್ವಿ ನಾವು. ನಮ್ಮ ಮಾವನ ಮನೆ ಆಮೇಲೆ ಸ್ಟಾರ್ಟ್ ಆಯಿತು. ಹಂಗಾಗಿ ಇವತ್ತು ಈ ಕಾಮಗಾರಿನ ಸಕಾಲದಲ್ಲಿ ಮುಗಿಸ್ಬೇಕಂತೇಳಿ ನಾನು ತಾಂತ್ರಿಕ ಇಂಜಿನಿಯರ್ ಆದಂಥ ನರಸಿಂಹಮೂರ್ತಿ ಅವರಿಗೆ ನಾನು ಮಾರ್ಗದರ್ಶನ ಮಾಡ್ತಾಯಿದ್ದೇನೆ. ವಿಳಂಬವಾಗಿದ್ದಕ್ಕೆ ನಾನು ಇಲ್ಲಿಯ ಜನರಿಗೆ ಕ್ಷಮೆ ಕೋರಿ, ಇದು ಈ ಕಾಮಗಾರಿ ಸಮುದಾಯದ ಕಾಮಗಾರಿ, ನಾವೆಲ್ಲರೂ ಪ್ರೀತಿಯಿಂದ ಇದನ್ನು ಮಾಡಿಕೊಳ್ಬೇಕು ಮತ್ತು ಗುತ್ತೇದಾರರಿಗೆ ಬೇಕಾಗಿರುವಂಥ ಸಹಕಾರವನ್ನು ಕೂಡ ಇಲ್ಲಿ ಮಾಡಬೇಕಂತೇಳಿ ಜನರಲ್ಲಿ ನಾನು ಕೇಳಿಕೊಂಡು ಈ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ. ಇದರ ಜೊತೆಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಇಂಜಿನಿಯರಿಂಗ್ ಕಾಲೋನಿ ಮತ್ತು ಇಲ್ಲೇ ಬುಡ್ಡಿಬಾಬಾ ದರ್ಗಕ್ಕೆ ಹೊಂದಿಕೊಂಡಿರುವಂಥ ಇನ್ನೊಂದು ಚಿಕ್ಕ ಗಾರ್ಡನ್ ಇದೆ, ಅದು ಮತ್ತು ಪವನ್ ಲೇಔಟು ಮಾಡಲೇಬೇಕಂತೇಳಿ ನಾನು ನಿರ್ಧಾರ ಮಾಡ್ಕೊಂಡಿದ್ದೆ. ಅದೊಂದೇ ಜಾಸ್ತಿ ನಿರ್ಧಾರ ಮಾಡ್ಕೊಂಡಿದ್ದು. ಅದನ್ನು ಕೂಡ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಹಾಗಾಗಿ ಮೊದಲು ಇದು ಪ್ರಾರಂಭ ಆದ ತಕ್ಷಣ ಅನುಕ್ರಮವಾಗಿ ಇವೆಲ್ಲ ಗಾರ್ಡನ್ಗಳು ನಡೀತವೆ. ಅದಕ್ಕೆ ಸಮುದಾಯದ ಸಹಕಾರ ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಜನರು ಸಹಕಾರ ಕೊಡ್ತಾರೆ. ಗುತ್ತೇದಾರರು ಮತ್ತು ಪಾಲಿಕೆಯವರು ಅದನ್ನು ಬಳಸ್ಕೋಬೇಕು ಅಂಥೇಳಿ ಮತ್ತು ಎಲ್ರಿಗೂ ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಕೃತಜ್ಞತೆಗಳು ಅರ್ಪಿಸ್ತೇನೆ. ಏನಿದ್ರೆ ಈ ಭಾಗದ ಹಿರಿಯ ಮುಖಂಡರು ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಸ್ವಲ್ಪ ಬಹಳ ಅಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಜಯಣ್ಣವರು. ನಾನು ಪೂರ್ವಕವಾಗಿ ಹೇಳ್ತೇನೆ. ಯಾಕಂದರೆ ನಾನು 3ನೇ ಮನೆ ಅವನಿಲ್ಲಿ ಈ ದಾತರ ಕಾಲದಾಗ ಕಟ್ಟಿದ್ದು 3ನೇ ಮನೆ ನಂದೆ. ಆವಾಗ ಇವರು ಕೌನ್ಸಿಲರ್ ಆದರು. ಕೌನ್ಸಿಲರ್ ಆದಮೇಲೆ ನಾನು ಇಷ್ಟೇ ಕೇಳ್ಕೊಂಡೆ, ಜಯಣ್ಣವರೇ ನಮಗೇನು ಬೇಡ, ಸ್ವಲ್ಪ ಲೈಟ್ ಇಲ್ಲ, ನೀರು ಕುಡಿಯೋಕೆ ನೀರಿಲ್ಲ. ಆವಾಗ ನೀರಿನ ಭಾಳ ಅಭಾವ, ನೀರೇ ಇಲ್ಲ ಇಲ್ಲಿ. ಅಭಾವ ಅಂದರೆ ನೀರೇ ಇಲ್ಲ. ಆವಾಗ ಅವರೊಂದು ಬೋರ್ವೆಲ್ ಹಾಕ್ಸಿದ್ರು. ನಾನು ಇದುವರೆಗೂ ಅವ್ರಿಗೆ ಜಯಣ್ಣ ಬೋರ್ವೆಲ್ ಅಂತೇಳಿ ಹೇಳಕತ್ತೀನಿ. ಆಮೇಲೆ ಒಂದು 5-6 ಲೈಟ್ ಕಂಬ ಹಾಕ್ಸಿದ್ರು. ಅಷ್ಟಾದಮೇಲೆ ನಿಮ್ಗೆ ಹೇಳ್ತೀನಿ, ನಾನು ಓಪನ್ ಮನುಷ್ಯ, ನಾನು ರಿಟೈರ್ಡ್ ತಹಶೀಲ್ದಾರು. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಎಷ್ಟೋ ಮಂದಿ ಅಧ್ಯಕ್ಷರು ಬಂದರು, ಪ್ರತಿನಿಧಿಗಳು ಬಂದರು, ಎಲ್ಲರೂ ಸನ್ಮಾನ ಮಾಡಿಸ್ಕೊಂಡ್ರು. ಅಷ್ಟು 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, 3 ಲಕ್ಷ ಕೊಡ್ತೀವಿ ಅಂತ ಬರೀ ಆಶ್ವಾಸನೆ ಕೊಟ್ಟು ಹೋದರು. ಇದುವರೆಗೂ ಯಾರೂ ಏನೂ ಮಾಡಲಿಲ್ಲ. ಆಮೇಲೆ ಒಂದು ದಿವಸ ಹಿಂಗೆ ಸಾಮೂಹಿಕವಾಗಿ ಜಯಣ್ಣವ್ರಿಗೆ ನಾವೇನು ಸನ್ಮಾನ ಮಾಡಿಲ್ಲ, ಏನು ನಾವು ರಿಕ್ವೆಸ್ಟ್ ಮಾಡಿಲ್ಲ, ಇಲ್ಲೆಲ್ಲ ಹೆಣ್ಮಕ್ಳಿದ್ದಾರೆ. ಆದ್ರೆ ಸಾಮೂಹಿಕವಾಗಿ ನಾವೇನು ಕೇಳಿದ್ವಿ, ಏನಮ್ಮ ನೀವೆಲ್ಲರೂ ಇದ್ರಲ್ಲ, ಸಾಮೂಹಿಕವಾಗಿ ಕೇಳಿದ್ರಿ. ಏನಂದರು, ಇಲ್ಲ ನಾನು ಇರತ್ತಾನೆ. ಅವ್ರು ಚಲೋ ಒಂದು ಕಂಡೀಷನ್ನಾಗಿ ಹೇಳಿದ್ರು, ನಾನು ಇರ್ತಾನೆ ಇಲ್ಲಿ ಕಂಪೌಂಡ್ ಮಾಡಿಸ್ತೀನಿ, ಕಂಪೌಂಡ್ ಮಾಡಿಸ್ತೀನಿ ಅಂತ ಹೇಳಿದರು. ನಾನು ಇವತ್ತಿನವರೆಗೆ ನಾನು ಉತ್ಪೂರ್ವಕವಾಗಿ ನಮ್ಮೆಲ್ಲ ಭಕ್ತಾದಿಗಳಿಗೆ ನಾನು ಜಯಣ್ಣ ಅವ್ರಿಗೆ ಧನ್ಯವಾದಗಳು, ಉತ್ಪೂರ್ವಕ ಧನ್ಯವಾದಗಳು. ಇವೆಲ್ಲ ದೇವರದ್ದು ಗುಡಿದು ಕಂಪೌಂಡ್ ಆಯಿತು, ನಮಗೊಂದು ಸುರಕ್ಷಿತ ಜಾಗ ಆಯಿತು.
ಇದೇ ಈ ಸಂದರ್ಭದಲ್ಲಿ ವಾರ್ಡ್ನ ನಿವಾಸಿಗಳಾದ ಭೀಮನಗೌಡ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಡಾಕ್ಟರ್ ಸಿಎನ್ ಕುಲಕರ್ಣಿ, ಆಂಜನೇಯ, ತಿಮ್ಮಾರೆಡ್ಡಿ, ರತ್ನ, ಶಾರದಮ್ಮ, ವಿಜಯಲಕ್ಷ್ಮಿ, ಪಾಲಿಕೆಯ ನರಸಿಂಹಮೂರ್ತಿ ಸೇರಿದಂತೆ ಬಡಾವಣೆ ನಾಗರಿಕರು ಭಾಗವಹಿಸಿದ್ದರು. ರಾಯಚೂರಿನ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಇಂದು ಸಿಂಧನೂರಿನ ಹಿರಿಯ ಪತ್ರಕರ್ತ ಶರಣು ಹಿರೇಮಠ್ ನಿಧನದ ಪ್ರಯುಕ್ತ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು. 1 ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ರಾಯಚೂರಿನ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಇಂದು ಸಿಂಧನೂರಿನ ಹಿರಿಯ ಪತ್ರಕರ್ತ ಶರಣು ಹಿರೇಮಠ್ ನಿಧನದ ಪ್ರಯುಕ್ತ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು. 1 ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಪತ್ರಕರ್ತರಾದ ಶಿವಮೂರ್ತಿ ಹಿರೇಮಠ್ ಮಾತನಾಡಿದರು. ಆ ಸಂದರ್ಭದಲ್ಲಿ ಅವರು ಸಿಂಧೂರು ಅಧಿಕಾರರಾಗಿದ್ದರು. ಆವಾಗಿನಿಂದ ಒಡನಾಟ ಜಾಸ್ತಿ ಆಯಿತು. ಅದಾದಮೇಲೆ ವಿಜಯ ಕರ್ನಾಟಕ ಬಂದಿದ್ದು, ಅವರು ಸಿಂಧೂರು ವಿಜಯ ಕರ್ನಾಟಕ ಬಂದರು. ಭಾಳಷ್ಟು ಸ್ನೇಹಜೀವಿ, ಜೊತೆಗೆ ಎಂದೂ ಕೂಡ ಅವರ ಲಘು ಮುಖನೇ ಕಂಡು ಹೊರತು ಅವ್ರನ್ನ ಎಂದೂ ಕೂಡ ನಾವು ನೋಡಿಲ್ಲ. ಪ್ರಮುಖವಾಗಿ ಭಾಳಷ್ಟು ನಕ್ಸಲ್ ಚಟುವಟಿಕೆ ರಾಯಚೂರಿನಲ್ಲಿ ಭಾಳಷ್ಟು ಇದ್ದಾಗ ಕೂಡ ಸಿಂಧನೂರಿನಲ್ಲಿ ಕೂಡ ಅದರ ಬೇರುಗಳಿಗೆ ಎಂಬುದನ್ನು ತೋರಿಸ್ಕೊಟ್ಟವರು ಶರಣಪ್ಪ ಹಿರೇಮಠವರು. ಭಾಳಷ್ಟು ಓಡಾಡಿ ಒಂದು ತಿಂಗಳ ಕಾಲ ಭಾಳಷ್ಟು ಓಡಾಟ ಮಾಡಿ ಗುಡ್ಡಗಾಡು ಅಲ್ಲಿಂದು ಅವೆಲ್ಲವನ್ನು ಸುದ್ದಿ ಮಾಡಿ ಇರ್ತಕ್ಕಂಥ ಅಲ್ಲಿ ಬೇರುಗಳಿವೆ ಎಂಬುದಲ್ಲ. ಜೊತೆಗೆ ಒಂದು ಎಡಪಂಥಿ ವಿಚಾರವಾದವನ್ನು ಕೂಡ ಒಂದು ನಕ್ಸಲ್ವಾದವನ್ನು ಅಲ್ಲಿ ಬೇರುಗಳಿವೆ ತೋರಿಸೋದ್ರ ಜೊತೆಗೆ ಅದಕ್ಕೊಂದು ಅದರ ಸಮಸ್ಯೆಗಳೇನು, ನಕ್ಸಲ್ವಾದಕ್ಕೆ ಅಲ್ಲಿ ಸಿಂಧೂರಿನ ಯುವಕರು ಯುವತಿಯರು ಹೋಗೋಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಪತ್ರಿಕೆಯ ಮೂಲಕ ತಮ್ಮ ಬರವಣಿಗೆ ಮೂಲಕ ಬಿಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಭಾಳಷ್ಟು ನಾನು ಸುದ್ದಿಮೂಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯನ ನೆನಪಡ್ತೀನಿ. ಅವ್ರು ಎಷ್ಟು ಭಾವುಕ ಜೀವಿಗಳು ಅನ್ನೋದು. ಸಿಂಧೂರಲ್ಲಿ ಒಂದು ಗುಡಿಸಲುಗಳಿದೆ, ಬಿಕ್ಕೈತಿ, ಒಂದು 30 ಗುಡಿಸಲುಗಳಿದೆ. ಎಲ್ಲರಿಗೂ ಸುದ್ದಿ ಹೇಳಿದ್ದಾರೆ, ಸುದ್ದಿ ಮೂಲಕ ಬಂದು ಹಿಂಗಾಗಿದೆ ಅಂತ ಹೇಳಿದರೆ ಎಲ್ಲ ಮಾಡಿದ್ದಾರೆ. ಮಾಡಿ ಅದೇನಾಗಿದೆ ಎಲ್ಲರೂ ಎಲ್ಲ ಬಂದಿದೆ, ಎಲ್ಲರಿಗೂ ತಾವೇ ತಿಳಿಸಿದ್ದಾರೆ. ಅಲ್ಲಿ ಜನಗಳನ್ನ ಹೊರಗಾಕೋದು, ಸಾಮಾನು ಹೊರಗಿಡೋದ್ರಾಗ ತಾವು ಸುದ್ದಿ ಕಳಿಸೋದೇ ಮರ್ತ್ಬಿಟ್ಟಿದ್ದಾರೆ. ಮರುದಿನ ನೋಡಿದ್ರೆ ಎಲ್ಲ ಪೇಪರ್ನ ಸುದ್ದಿ ಮುಂದೆ ಸುದ್ದಿ ಇದ್ವಿ. ಎಷ್ಟು ಭಾವುಕ ಒಂದು ಇದು ಅಂತಂದರೆ, ಮುಂಚೆ ಫೋನ್ ಮಾಡಿದರೆ ಇಲ್ಲಣ್ಣ ಅಲ್ಲಿ ಅವರ ಸಮಸ್ಯೆ ನೋಡಿ ಅವ್ರೆಲ್ಲರೂ ಹೊರಗೆ ಕರ್ಕೊಂಡು ಹೋಗಿದ್ರಾಗ ಸುದ್ದಿ ಕಳಿಸೋದೇ ಮರ್ತ್ಬಿಟ್ಟಿದೆ. ಆದರೂ ಕೂಡ ಒಂದು ಕೆಲಸದಲ್ಲಿ ಶ್ರದ್ಧೆ ಇದ್ದು ಕೂಡ ಒಂದು ಭಾವನಾತ್ಮಕವಾಗಿ ಬಹಳಷ್ಟು ಇದ್ರು ಅವರು ಕಳ್ಕೊಂಡು. ಈ ಸಂದರ್ಭದಲ್ಲಿ ಬಸವರಾಜ್ ಭೋಗಾವತಿ ಮಾತನಾಡಿದರು. ನಾವು ಶರಣಪ್ಪ ಹಿರೇಮಠ ಅಂತಂದರೆ ಇಲ್ಲಿಯ ಹಲವಾರು
ಹಿರಿಯ ಪತ್ರಕರ್ತರಲ್ಲಿ ಕೇಳಿಬರುವಂಥ ಹೆಸರಲ್ಲಿ ಶರಣಪ್ಪ ಹಿರೇಮಠ ಅವರು ಕೂಡ ಒಬ್ಬರು. ಅವರು ವಿಶೇಷವಾಗಿ 90ರ ದಶಕದಲ್ಲಿ ಈ ಸಂಜಯ್ ದತ್ತ ಅವರು ಗಂಗಾವತಿಯಲ್ಲಿ ಅಗ್ನಿಪಥ್ ಚೈನಾ ಗೇಟ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅವರು ಅವರ ಸಂದರ್ಶನ ಮಾಡೋ ಮುಖಾಂತರ ಮುನ್ನೆಲೆಗೆ ಬಂದಂಥ ಪತ್ರಕರ್ತರು. ಜೊತೆಗೆ ಸಿಂಧೂರು ತಾಲೂಕಿನಲ್ಲಿ ಏನು ಎಡಪಂಥೀಯ ಚಳವಳಿ ಸಂದರ್ಭದಲ್ಲಿ ಅದು ಹೆಚ್ಚು ಪ್ರಚಾರ ಸಿಕ್ಕಿದ್ದು ಶರಣಪ್ಪ ಹಿರೇಮಠ ಅವರ ವರದಿಗಳಿಂದ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಅವರು ಸುದ್ದಿಮೂಲ ಅಂತ ಪತ್ರಿಕೆ ಒಂದು ಕೆಲಸ ಮಾಡೋದ್ರ ಮುಖಾಂತರ ಆ ಸುದ್ದಿಮೂಲ ಪತ್ರಿಕೆಗೆ ಹೆಚ್ಚು ಹೆಸರನ್ನು ತಂದಂಥವರಲ್ಲಿ ಶರಣಪ್ಪ ಹಿರೇಮಠ ಅವರು ಕೂಡ ಒಬ್ಬರು. ಅಂತ ಒಬ್ಬ ಹಿರಿಯ ಪತ್ರಕರ್ತ ನಮ್ಮನ್ನು ಅಗಲಿರುವುದು ನಮ್ಮ ಜಿಲ್ಲೆಯ ಪತ್ರಿಕಾರಂಗಕ್ಕೆ ನಷ್ಟ. ಆ ಜೊತೆಗೆ ಭಗವಂತ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಬೆಳೆಸುವಂಥ ಶಕ್ತಿ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಿವಪ್ಪ ಮಡಿವಾಳರ್, ಸಿದ್ದಯ್ಯ ಸ್ವಾಮಿ, ವಿಜಯ ಜಾಗಟ್ಕಲ್, ವೆಂಕಟೇಶ್ ಹೂಗಾರ್, ರಾಮಕೃಷ್ಣ ದಾಸರಿ, ಮಲ್ಲಿಕಾರ್ಜುನ ಸ್ವಾಮಿ, ಚಂದ್ರಕಾಂತ್ ಮಸಾನಿ, ಜಗನ್ನಾಥ್ ಪೂಜಾರಿ, ಅಣ್ಣಪ್ಪ ಮೇಟಿ, ಛಾಯಾಗ್ರಾಹಕರಾದ ದುರ್ಗೇಶ್ ಪೂಜಾರ್, ಜಿಲಾನಿ, ಯಲ್ಲುಲಿಂಗ ಉಪಸ್ಥಿತರಿದ್ದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ಅಹಿತಕರ ಘಟನೆ ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಜಿ ಹರೀಶ್ ಹೇಳಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ಅಹಿತಕರ ಘಟನೆ ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಜಿ ಹರೀಶ್ ಹೇಳಿದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬ ನಿಮಿತ್ತ ಹಮ್ಮಿಕೊಂಡಿದ್ದ ಸರ್ವಧರ್ಮೀಯರ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ದೇಶದ ದೊಡ್ಡ ಹಾಗೂ ಮಹತ್ವದ ಹಬ್ಬಗಳಾಗಿದ್ದು, ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಈ ಎರಡು ಹಬ್ಬಗಳು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುತ್ತಾರೆ. ಸಮಾಜದಲ್ಲಿ ಸರ್ವರಿಗೂ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿಯನ್ನು ಬಯಸುವ ಈ ಹಬ್ಬಗಳನ್ನು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಶಾಂತಿ ಸುವ್ಯವಸ್ಥೆಯಿಂದ ಆಚರಣೆ ಮಾಡಬೇಕೆಂದರು. ಈ ಎರಡು ಹಬ್ಬಗಳಿಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಒದಗಿಸಿಕೊಡಲಾಗುವುದು. ಏನಾದರೂ ಸಣ್ಣ ಪುಟ್ಟ ಘಟನೆಗಳು ಸಂಭವಿಸಿದಲ್ಲಿ ಮಾಹಿತಿ ನೀಡಲು ತಿಳಿಸಿದರು. ಡಿವೈಎಸ್ಪಿ ಶಾಂತವೀರ ಮಾತನಾಡಿ, ದೇಶವು ಸಂಸ್ಕೃತಿ ಸಂಪ್ರದಾಯಗಳನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಪ್ರತಿಯೊಬ್ಬರು ಯಾವುದೇ ಹಬ್ಬಗಳನ್ನು ತಮ್ಮ ಸಂಪ್ರದಾಯದ ಪ್ರಕಾರ ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಿ ಮತ್ತೊಬ್ಬರಿಗೆ ಮಾದರಿಯಾಗಬೇಕಾಗಿದೆ ಎಂದು ತಿಳಿಸಿದರು. ಈ ವೇಳೆ ಹಿರಿಯ ಮುಖಂಡರಾದ ಶ್ರೀನಿವಾಸ್ ಪತಂಗೆ, ಅಶೋಕ್ ಜೈನ್, ನಜೀರ್ ಪಂಜಾಬಿ, ರಸೂಲ್ ಸಾಬ್ ಮಾತನಾಡಿದರು. ಹಬ್ಬದ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೆಸ್ಟ್ ಸಿಪಿಐ ನಾಗರಾಜ್ ಮೆಕಾ, ಪಿಎಸ್ಐಗಳಾದ ಮಂಜುನಾಥ್, ಚಂದ್ರಪ್ಪ, ಅಮಿತ, ನರಸಮ್ಮ ಹಾಗೂ ವಕ್ಫ್ ಬೋರ್ಡ್ ಅಧಿಕಾರಿ ಫರೀದ್ ಖಾನ್ ಸೇರಿದಂತೆ ಅನೇಕರಿದ್ದರು. ಭೂಗರ್ಭದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕಾರ್ಮಿಕನ ಮೇಲೆ ಕಲ್ಲು ಬಿದ್ದು ತೀವ್ರ ಗಾಯಗಳಾಗಿರುವ ಘಟನೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಘಟನೆ ನಡೆದಿದೆ. ಭೂಗರ್ಭದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕಾರ್ಮಿಕನ ಮೇಲೆ ಕಲ್ಲು ಬಿದ್ದು ತೀವ್ರ ಗಾಯಗಳಾಗಿರುವ ಘಟನೆ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ನಡೆದಿದೆ. ಬುಧವಾರ ರಾತ್ರಿ 8 ಗಂಟೆಗೆ 2600 ಅಡಿಯ ಒಳಭಾಗದ ಭೂಗರ್ಭದಲ್ಲಿ ಕೆಲಸ ಮಾಡುವಾಗ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಕಾರ್ಮಿಕ ಲಕ್ಷ್ಮಣ್ ಎನ್ನುವವರ ಮೇಲೆ ಮಣ್ಣು ಬಿದ್ದಿದೆ. ಇದರಿಂದಾಗಿ ತೀವ್ರ ರಕ್ತಸ್ರಾವವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ಕಂಡು ಸ್ಥಳದಲ್ಲಿ ಇದ್ದ ಕಾರ್ಮಿಕ ಲಕ್ಷ್ಮಣರನ್ನು ರಕ್ಷಿಸಿದ್ದು ಬಾಗಲಕೋಟೆಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಟ್ಟಿ ಚಿನ್ನದ ಗಣಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜವಳಗೇರ ಹೆಚ್ಚುವರಿ ಭೂಮಿ ಹಂಚಿಕೆ ಮಾಡದ ಭೂ ನ್ಯಾಯಮಂಡಳಿ 41 ವರ್ಷದಿಂದ ಪ್ರಕರಣ ವಿಚಾರಣೆ ಬಾಕಿ, ಶೀಘ್ರದಲ್ಲಿ ಸಿಎಂ ಬಳಿ ನಿಯೋಗ. ಆರ್ ಮನ್ಸಯ್ಯ. ಕಾಡು ಕುರುಬ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಸಹಾಯಕ ಆಯುಕ್ತರು ರಘುವೀರ್ ನಾಯಕ್. ಜೀತ ಪದ್ಧತಿ ನಿರ್ಮೂಲನೆ, ಎಲ್ಲಾ ಹಂತದ ಅಧಿಕಾರಿಗಳು ಜನರ ಸಹಕಾರ ಅಗತ್ಯ, ನ್ಯಾಯಾಧೀಶ ಸಾತ್ವಿಕ್. ವಾರ್ಡ್ ನಂಬರ್ 2ರಲ್ಲಿ ಗಾರ್ಡನ್ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಸದಸ್ಯ ಜಯಣ್ಣ ಚಾಲನೆ. ಸಿಂಧನೂರಿನ ಹಿರಿಯ ಪತ್ರಕರ್ತ ಶರಣು ಹಿರೇಮಠ್ ನಿಧನ ಪ್ರಯುಕ್ತ ಶ್ರದ್ಧಾಂಜಲಿ ಸಭೆ. ಸದರ್ ಬಜೆಟ್ ಠಾಣೆಯಲ್ಲಿ ಶಾಂತಿ ಸಭೆ. ಯುಗಾದಿ ರಂಜಾನ್ ಸೌಹಾರ್ದ ಆಚರಣೆಗೆ ಸಹಕರಿಸಲು ಎಎಸ್ಪಿ ಹರೀಶ್ ಮನವಿ.
ಮತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಮಣ್ಣು ಕುಸಿತ, ಕಾರ್ಮಿಕರಿಗೆ ಗಂಭೀರ ಗಾಯ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.